ಹೌದು, ಸಂಕೇನಹಳ್ಳಿ ಗ್ರಾಮದಲ್ಲಿ ಕುಬೇರ ಗಣಪತಿ ದೇವಸ್ಥಾನ ಹಾಗೂ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಸಮುದಾಯ ಭವನದ ಕನಸನ್ನ ಗ್ರಾಮಸ್ಥರು ಕಂಡಿದ್ದು, ಗ್ರಾಮಸ್ಥರ ಕನಸು ಇಂದು ಈಡೇರಿದೆ. ಗ್ರಾಮದಲ್ಲಿ ನೂತನ ಕುಬೇರ ಗಣಪತಿ ದೇವಸ್ಥಾನ ಹಾಗೂ ವಿಗ್ರಹ ಪ್ರತಿಷ್ಠಾಪನೆ, ನೂತನ ಸಮುದಾಯ ಭವನ ಮತ್ತು ರಾಜ್ಯ ಗೋಪುರ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಕೊರಟಗೆರೆ ತಾಲೂಕಿನ ಯಲರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಕೇನಹಳ್ಳಿ ಗ್ರಾಮಸ್ಥರ ಸುಮಾರು 9 ವರ್ಷಗಳ ನಿರಂತರ ಪ್ರಯತ್ನದ ಫಲವಾಗಿ ಕುಬೇರ ಗಣಪತಿ ದೇಗುಲ ನಿರ್ಮಾಣ ಆಗಿರುವುದು ಗ್ರಾಮಸ್ಥರ ಭಕ್ತಿ ಹಾಗೂ ಒಗ್ಗಟ್ಟಿಗೆ ಸಾಕ್ಷಿಯಾಯಿತು. ಸಮಾಜ ಸೇವಕ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಿಎನ್ ಕೃಷ್ಣಮೂರ್ತಿ, ಯಲರಾಂಪುರ ಮಠದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಹಾಗೂ ಕಾರದ ಮಠದ ಶ್ರೀ ವೀರ ಬಸವಲಿಂಗ ಸ್ವಾಮೀಜಿ ಸೇರಿದಂತೆ ಹಲವು ಮಂದಿ ಗಣ್ಯರು ಹಾಗೂ ಸಹಸ್ರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ನೂತನ ದೇವಾಲಯವನ್ನ ಲೋಕಾರ್ಪಣೆ ಮಾಡಿದರು. ಇನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ಮಾತನಾಡಿ, ದೇವಸ್ಥಾನಗಳು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಉಳಿಸುವ ಕೇಂದ್ರಗಳಾಗಿದ್ದು, ಇದೇ ರೀತಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಉತ್ತಮ ಶಾಲೆಗಳಿರಬೇಕು. ಗ್ರಾಮಗಳ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಿದಾಗ ಮಾತ್ರ ಸುರಸ್ತಿ ಬದಲಾವಣೆ ಸಾಧ್ಯ ಎಂದಿದ್ದಾರೆ. 2 ಕಂಪ್ಲೀಟ್ ಆಗಿದೆ. ಇವಾಗ ಒಂದು ಸಂಕೇನಹಳ್ಳಿ ಮತ್ತೆ ಒಂದು ರಾಂಪುರದ ಇದರಲ್ಲಿ ಮಾತೂರಲ್ಲಿ ಹರ್ಷೇಶ್ವರಿ ದೇವಸ್ಥಾನ ನಡೆದಿದೆ. ಇದು ನನಗೆ ನಮ್ಮ ಮಾತೂರಿಗೆ ಸುಮಾರು ಒಂದು 25,000 ಜನ ಸೇರಿಸಬೇಕು ಅಂತ ಇದ್ದೀವಿ ನಾವು. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಎಲ್ಲ ಹೆಣ್ಮಕ್ಳನ್ನ ಕರೆದು ಆ ದೇವರ ದರ್ಶನ ಮಾಡ್ತಕ್ಕಂಥದ್ದು, ಎಲ್ಲರಿಗೆ ಬಾಗಿನ ಕೊಡ್ತಕ್ಕಂಥದ್ದು, ಎಲ್ಲ ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೆ ರೈಮಂಡ್ಸ್ ಬಟ್ಟೆ ಕೊಡ್ತಾರೆ 10,000 ಜನಕ್ಕೆ, ಹೆಣ್ಮಕ್ಳಿಗೆ ಒಂದು 10,000 ಜನಕ್ಕೆ ರೇಷ್ಮೆ ಸೀರೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ. ನಾನು ಜಿಲ್ಲಾ ಪಂಚಾಯತ್ ಮಾಡಿದ್ದೇನೆ. ಮತ್ತೆ ವಾಪಸ್ ಇವಾಗ ಇವೇನೋ ಒಂದು ಅವಕಾಶ, ಇಲ್ಲಿ ಜನರ ಸೇವೆ ಮಾಡ್ತಾ ಒಂದು ಅವಕಾಶ ಬರುತ್ತೆ ಅಂತ ದೂರದೃಷ್ಟಿ ಇಟ್ಕೊಂಡು ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ನಂದು 20 ವರ್ಷ ಆದ್ರೂ ಸಹ, ನಾನು ಜಿಲ್ಲಾ ಪಂಚಾಯತ್ 20 ವರ್ಷ ಆದ್ರೂ ಸಹ ಮತ್ತೆ ನನ್ನ ಇಲ್ಲಿ ಪ್ರೀತಿ ವಿಶ್ವಾಸ, ಅದೇ ಪ್ರೀತಿ ವಿಶ್ವಾಸ ನನಗಿದೆ. ಆದರೆ ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಂಕೇನಹಳ್ಳಿ ಚಂದ್ರನ್ ಅವ್ರನ್ನ ಯಾವುದೇ ಕಾರಣಕ್ಕೂ ಮರೆಯಗಿಲ್ಲ. ಅವ್ರನ್ನ ನನ್ನ ಕರ್ಕೊಂಡ್ಬಂದಿದ್ದೆ. ಅವರು ನಮ್ಮ ಸಂಕೇನಹಳ್ಳಿ ಚಂದ್ರನ್ ಇವತ್ತಿಲ್ಲ, ಅವ್ರನ್ನ ನಾವು ಯಾವತ್ತೂ ಮರೆಯಬಾರದು. ಅವತ್ತು ನನಗೆ ಹೆಸರಿಟ್ರು ಅವರು, ನಾ ಪೀಣ್ಯ ಕೃಷ್ಣಮೂರ್ತಿ ಅವರು, ಪಟಾಕಿ ಕೃಷ್ಣಮೂರ್ತಿ ಅಂತೇಳಿ. ನಾನು ಹೇಳಿದೆ ಅವ್ರಿಗೆ, ಕುಮಾರ್ಗೆ, ಸಿದ್ದಪ್ಪಗೆ ಹೇಳಿದೆ, ಪಟಾಕಿ ತರಿಸಿದ್ದೀರಾ ಅಂತ. ತರಿಸಿದ್ದೀನಿ, ಅದು ಬರ್ತಾ ಇದ್ದೀನಿ ಅಂತ. ಯಾಕಂದ್ರೆ ನಮ್ಮ ಮನೆಯಲ್ಲಿ 3 ದಿನದ ಗ್ರೂಪೇಶ ಬೆಂಗಳೂರಲ್ಲಿ ಬಹಳಷ್ಟು ಜನರಿಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಇನ್ನು 3 ದಿನ ಗ್ರೂಪೇಶ ಇದ್ದು ನಾನು ಬಂದಿದ್ದೀನಿ ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಗುರುಗಳ ಆಶೀರ್ವಾದ ಪಡಿಬೇಕು. ನಾನು ಇದರಿಂದ ನಾನು ಬಂದಿದ್ದೀನಿ. ಅದರಿಂದ ಇವತ್ತು ನಮ್ಮ ಕುಬೇರ ಗಣಪತಿನ 2 ದಿವಸದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಅಕ್ಕಪಕ್ಕದ ಗ್ರಾಮಸ್ಥರಿಗೂ, ಹೋಬಳಿಯವರಿಗೆ, ಮತ್ತೆ ನಮ್ಮ ತಾಲೂಕಿನವರಿಗೆ, ಅಥವಾ ಎಲ್ಲ ಸಮಸ್ತ ಜನತೆಗೆ ಆ ಕುಬೇರ ಗಣಪತಿ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಮಾತುಗಳು ಹೇಳಿ, ಮತ್ತೊಮ್ಮೆ ನಿಮ್ಮೆಲ್ರಿಗೂ ಏನು ಸಮುದಾಯ ಭವನ ಸಿದ್ದಪ್ಪ ಅವರು ಮತ್ತೆ ನಮ್ಮ ಪೊಲೀಸಪ್ಪ ಅವರೆಲ್ಲ ಬಹಳ ಕಷ್ಟಪಟ್ಟು ಕಟ್ಟಿದ್ದಾರೆ. ಯಾಕೆಂದ್ರೆ ಸಿದ್ದಪ್ಪ ಫೋನ್ ಮಾಡ್ತಾರೆ, ಸರ್ ಬಿಸಿ ಇದ್ದೀರಾ ಅನ್ನೋರು ಫಸ್ಟು. ಇಲ್ಲ ಹೇಳಿ, ಒಂದೊಳ್ಳೆ ಅವಕಾಶ ಬರ್ತಾರೆ ಮಾಡಿದ್ದಾರೆ. ನಾನು ದುಡ್ಡು ಕೊಟ್ಟು ಸ್ವಲ್ಪ ದಿವಸದಲ್ಲಿ ಅದೆಲ್ಲ ಕಂಪ್ಲೀಟ್ ಮಾಡಾಕ್ಬಿಟ್ಟು ನನಗೆ ಭಾಳ ಖುಷಿ ಆಯಿತು. ಅದೆಲ್ಲೂ ಪೋಲಾಗಲಿಲ್ಲ ದುಡ್ಡು. ಆದಷ್ಟು ಬೇಗ ನನಗೆ ಕಾಂಪಿಟೇಷನ್ ಮಾಡಿದ್ರು ಅವರು. ನಾನು ಹೇಳಿದೆ, ಒಂದೊಳ್ಳೆ ಡೇಟ್ ನೋಟ್ ಮಾಡಿರೋ ಗ್ರೂಪೇಶ್ ಅಂದ್ರೆ ಬುದ್ಧಿ ನನಗೆ ಹೇಳಿಲ್ಲ, ಡೇಟ್ ಫಿಕ್ಸ್ ಮಾಡಿ ಅಂಕಲ್ ಕಾರ್ಡ್ ಕೊಟ್ಟರು. ನಂದು ಗ್ರೂಪೇಶ 35 ತಾರೀಕಿದೆ. ಅವ್ರು ಇವತ್ತು ನನಗಿಂತ ಮುಂಚೆನೇ ಮಾಡ್ತಾರೆ. ನಾನು ಇನ್ನೊಂದು 15 ದಿವಸ ಲೇಟಾಗಿ ಕೊಡಬೇಕಾಯ್ತು ಅನಿಸ್ತು. ಯಾಕೆ ನಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಾಗಬೇಕು ಅಂತ. ನಮ್ಗಿಂತ ಕಾರ್ಯಕ್ರಮ ಚೆನ್ನಾಗಾಗಿದೆ. ಎಲ್ಲರ ಪ್ರೀತಿ ವಿಶ್ವಾಸ ನಿಮ್ಮ ಇರಲಿ, ನಿಮ್ಮ ದೇವರು ಇನ್ನೂ ಹೆಚ್ಚು ಆರೋಗ್ಯ ಭಾಗ್ಯ ಕೊಡಿ, ಮತ್ತೆ ಶ್ರೀಗಳ ಆಶೀರ್ವಾದ ತಮಗೆ ಇರಲಿ ಅಂತ. ಇನ್ನು ಉದ್ಯಮಿ ನಿಲೇಶ್ ಮಾತನಾಡಿ, ನಾವು ಎಲ್ಲೇ ಇದ್ರೂ ಹೇಗೆ ಇದ್ರೂ ನಾವು ಹುಟ್ಟಿದ ಗ್ರಾಮವನ್ನ ಮರಿಬಾರದು. ನಮ್ಮ ಗ್ರಾಮಕ್ಕೆ ನಮ್ಮ ಕೈಲಾದಷ್ಟು ಕೊಡುಗೆಯನ್ನ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ. ಗ್ರಾಮಗಳ ಅಭಿವೃದ್ಧಿಗೆ ಆರ್ಥಿಕ ಸಹಾಯದ ಜೊತೆಗೆ ಸಮಯ, ಶ್ರಮ ಹಾಗೂ ಮಾರ್ಗದರ್ಶನ ನೀಡುವ ಮೂಲಕವೂ ಸೇವೆಯನ್ನ ಸಲ್ಲಿಸಬಹುದು ಎಂದಿದ್ದಾರೆ. ಗುರಿನ ತೋರಿಸೋನೆ ನಿಜವಾದ ಗುರು. ನಮ್ಮೆಲ್ಲರ ಪುಣ್ಯ ಅಂತ ಅನ್ಕೊಳ್ಬೇಕು. ನಮಗೆ ಕೈಗೆ ನಿಜವಾಗ್ಲೂ ಪುಣ್ಯ ಅಂತ ಅನ್ಕೋಬಹುದು. ಅಂತಹ ಮಹಾಸ್ವಾಮಿಗಳು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಾನ್ನಿಧ್ಯವನ್ನು ವಹಿಸಿರೋದು ನನಗೆ ತಿಳಿದಂಗೆ 9 ವರ್ಷಕ್ಕಿಂತ ಹೆಚ್ಚಾಗಿದೆ ಅಂತ ಅನ್ಕೋಬಹುದು. ಈ ಕರೋನಾ ಮುಂಚೆ ನನ್ನ ಹತ್ರ ಬಂದಿದ್ರು, ಹಣ ದೇವಸ್ಥಾನ ಕಟ್ಟಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ. ಅವಾಗ ಸ್ಟಾರ್ಟ್ ಆಗಿದ್ದು. ಇವತ್ತು ಈ ನಮ್ಮ ಸಂಕೇನಹಳ್ಳಿಯಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇರೋದು ನಮ್ಗೆಲ್ಲರಿಗೂ ಸುಸಂಸ್ಕೃತವಾಗಿ ಸಾಂಗವಾಗಿ ಇವತ್ತು ಕಾರ್ಯ ಸಂಪೂರ್ಣ ಆಗಿದೆ. ಇದು ನಮಗೆ ಅತ್ಯಂತ ಸಂತೋಷವನ್ನ ತಂದಿದೆ. ಏನು ಈ ಚಾರಿತ್ರಿಕ ಸಂಭ್ರಮ ನಡೀತಾ ಇದೆ,
ಈ ವಿಘ್ನ ವಿನಾಶಕ ಬುದ್ಧಿ ಜ್ಞಾನಗಳ ಅಧಿದೇವತೆ ಸಕಲ ಕಾರ್ಯಗಳ ಶುಭಾರಂಭ ನೀಡುವ ಶ್ರೀ ಗಣಪತಿ ದೇವಸ್ಥಾನದ ಈ ಉದ್ಘಾಟನಾ ಸಮಾರಂಭ ನಾವೆಲ್ಲ ಭಾಗಿಯಾಗಿರೋದೇ ನಮಗೆ ಅತ್ಯಂತ ಪುಣ್ಯದ ಕಾರ್ಯ. ಸಣ್ಣ ಕಣ್ಣು ಬದುಕಿನ ಸೂಕ್ಷ್ಮತೆಯನ್ನು ಅರಿಯೋಣ. ದೊಡ್ಡ ಕಿವಿ ಒಳ್ಳೆಯ ಮಾತುಗಳನ್ನ ಎಲ್ಲರಿಂದ ಎಲ್ಲ ಕಡೆಯಿಂದ ಆಲಿಸೋಣ. ದೊಡ್ಡ ಹೊಟ್ಟೆ ಬದುಕಿನಲ್ಲಿ ಸಹನೆ ಬಹಳ ಬಹಳ ಮುಖ್ಯ. ದೊಡ್ಡ ಹೊಟ್ಟೆಯಷ್ಟು ತಾಳ್ಮೆ ವಹಿಸಿ ಬದುಕನ್ನ ಸುಂದರವಾಗಿಸ್ಕೊಳ್ಳೋಣ ಅಂತ ನಮಗೆ ಯಾವಾಗಲೂ ಮುಂದೆ ನಿಂತ್ಕೊಂಡು ನಮಗೆ ಮಾದರಿಯಾಗಿ ನಿಂತಿರುವ ನಮ್ಮ ಶ್ರೀ ವಿಘ್ನ ನಿವಾರಕ ಕುಬೇರ ಗಣಪತಿ ದೇವಸ್ಥಾನ ಇಂದು ಈ ಭಾಗದಲ್ಲಿ ಉದ್ಘಾಟನೆ ಕೊಂಡಿರೋದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಈ ದೇವಸ್ಥಾನ ಇಂದು ಎಲ್ಲರಿಗೂ ತಲೆಮಾರುಗಳವರೆಗೆ ಭಕ್ತಿ ಮತ್ತು ಸಂಸ್ಕೃತಿಯ ಕೇಂದ್ರವಾಗಲಿ, ತನ್ಮೂಲಕ ದೇವರ ಆರಾಧನೆ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಮತ್ತು ಧಾರ್ಮಿಕ ಮೌಲ್ಯಗಳ ಪರಿಚಯ ಆಗಲಿ, ಹೆಗ್ಗಳಿಕೆ ತಿಳಿಯಲಿ, ಸಮಾಜದಲ್ಲಿ ಸಾಮರಸ್ಯ ಸಹೋದರತ್ವ ಮತ್ತು ಪರಸ್ಪರ ಪ್ರೀತಿಯನ್ನು ಬೆಳೆಸುವ ಪವಿತ್ರ ತಾಣವಾಗಲಿ ಅಂತ ದೇವಸ್ಥಾನದ ನಿರ್ಮಾಣಕ್ಕೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ, ದೇಣಿಗೆ ನೀಡಿದ ಪ್ರತಿಯೊಬ್ಬ ದಾನಿಗಳಿಗೂ, ಹಗಲಿರುಳು ದುಡಿದ ಪ್ರತಿಯೊಬ್ಬ ಕಾರ್ಮಿಕರಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿ ಇಂಥ ಒಂದು ಭವ್ಯವಾದ ಕಟ್ಟಡ ನಿರ್ಮಾಣ ಆಗೋದಕ್ಕೆ ಮಾದರಿಯಾಗೋದಕ್ಕೆ ಅನುಕೂಲ ಮಾಡಿಕೊಟ್ಟ ಎಲ್ಲ ದಾನಿ ಮಹಾಶಯರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದ. ಇನ್ನು ಬೆಳ್ಳಾವಿ ಕಾರದ ಮಠದ ಸ್ವಾಮೀಜಿ ಮಾತನಾಡಿ, ಮಕ್ಕಳನ್ನ ಕೇವಲ ವಿದ್ಯಾವಂತರನ್ನಾಗಿ ಮಾಡೋದಷ್ಟೇ ಅಲ್ಲ, ಸಂಸ್ಕಾರವಂತರನ್ನಾಗಿಯೂ ಬೆಳೆಸಬೇಕು. ಮೊಬೈಲ್ ಮತ್ತು ಟಿವಿಯ ಬಳಕೆಯನ್ನ ಕಡಿಮೆ ಮಾಡಿ ಮಕ್ಕಳಿಗೆ ಕುಟುಂಬದ ಮೌಲ್ಯಗಳನ್ನ ಕಲಿಸಬೇಕೆಂದು ಕರೆ ನೀಡಿದ್ರು. ಅಲ್ಲದೆ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಭಕ್ತರನ್ನುದ್ದೇಶಿಸಿ ಆಶೀರ್ವಚನವನ್ನ ನೀಡಿದ್ರು. ಪಡೆದಿರತಕ್ಕಂಥ ಕಷ್ಟವನ್ನ ಇದು ಪರಿಹಾರ ಆಗಬೇಕನ್ನೋ ಉದ್ದೇಶದೊಂದಿಗೆ ಹೇಳಿದ್ರು. ನಾವಿಲ್ಲಿ ಕಲ್ತಿದ್ದೇನಪ್ಪ ಅಂದ್ರೆ ನಮ್ಮ ಭಾರತ ದೇಶದ ಸನಾತನ ಧರ್ಮದ ಒಂದಿಷ್ಟು ವ್ಯವಸ್ಥೆಗಳ ಬಗ್ಗೆ ಗಮನ ಇಟ್ಕೊಳ್ಬೇಕಾಗಿತ್ತು. ನಾವು ಏನು ಅಂತಂದ್ರೆ, ಎ ಫಾರ್ ಆಪಲ್ ಅನ್ನೋ ಬದಲಿ, ಬಿ ಫಾರ್ ಬಾಲ್ ಅನ್ನೋ ಬದಲಿ, ಸಿ ಫಾರ್ ಕ್ಯಾಟ್ ಅನ್ನೋ ಬದಲಿ, ಡಿ ಫಾರ್ ಡಾಗ್ ಅನ್ನೋ ಬದಲಿ, ಇ ಫಾರ್ ಎಲಿಫೆಂಟ್ ಅನ್ನೋ ಬದಲಿ ನೀವು ಗಮನದಲ್ಲಿಡುವಂತ ವಿಚಾರ ಏನಾಗಬೇಕಾಗಿತ್ತು ಅಂತಂದ್ರೆ, ಎ ಫಾರ್ ಅಪ್ಪ ಅಮ್ಮ, ಬಿ ಫಾರ್ ಬಂಧು ಬಳಗ, ಸಿ ಫಾರ್ ಚಿಕ್ಕಮ್ಮ ಚಿಕ್ಕಪ್ಪ, ಡಿ ಫಾರ್ ದೊಡ್ಡಮ್ಮ ದೊಡ್ಡಪ್ಪ. ಹಿಂಗ್ ಯಾಕೆ ಹೋಗ್ಲಿಲ್ಲ? ಕಾರಣ ಯೋಚನೆ ಮಾಡ್ಕೊಳ್ಳಿ. ನಮ್ಮ ಮನೆ ಒಳಗೆ ಇವ್ನ ಕಲಿಸದೇ ಇದ್ದುದಕ್ಕೆ ಪಕ್ಕದ ಮನೆಯವರು ಸಮೇತ ನಮ್ಮ ಬಾಗಿಲು ತರ್ತಿಲ್ಲ. ನಮ್ಮಲ್ಲಿ ಸಂಸ್ಕಾರ ಹೇಗೆ ಬರ್ತಾ ಇದೆ ಅಂತಂದ್ರೆ, ನಿಮಗೆ ಗಮನ ಇರಲಿ, ಬಹಳ ಚಂದಿರ ಜಗತ್ತಲ್ಲಿ ಅತ್ಯಂತ ವೇದ ಉಪನಿಷತ್ತುಗಳು ಹೇಳಿರೋದು ಮಾತೃದೇವೋಭವ ಅಂತ ಹೇಳಿ, ಪಿತೃದೇವೋಭವ ಅಂತ ಹೇಳಿ ಮೊಟ್ಟ ಮೊದಲನೇ ಮಂತ್ರಗಳಿವು, ಬೇರೆವಲ್ಲ. ಇದು ಏನ್ ಸಂಸ್ಕಾರ ಕೊಡ್ತವೆ ಅನ್ನೋದನ್ನ ಯೋಚನೆ ಮಾಡಿ. ನೀವು 36,000 ಕೋಟಿ ದೇವರುಗಳಿಗಿಂತ 7,000 ಕೋಟಿ ಮಂತ್ರಗಳಿಗಿಂತ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು? ಆ ಮಂತ್ರ ಪವಿತ್ರವಾದದ್ದೇನು? ಅದರ ಶಕ್ತಿ ಏನು? ಅದರ ಭಾವನೆಗಳೇನು ಅಂತ ತೆಗೆದುಕೊಳ್ಬೇಕಾಗಿತ್ತು. ನಾವು ನಮ್ಮಲ್ಲಿ ಸಹಜವಾಗಿ ಯೋಚನೆ ಮಾಡ್ತಾ ಹೋದಂತಲ್ಲ, ಗಮನವಾಗಿರುವಂತಹ ವಿಚಾರಧಾರೆ ಏನು ಅಂತಂದ್ರೆ, ನಮಗೆಲ್ಲ ಗೊತ್ತಿದೆ ಪುಣ್ಯಕ್ಷೇತ್ರಗಳಂದ ಯಾವುದು ಅಂತ ನಮ್ಮ ತಲೆ ಒಳಗೆ ಬರ್ತದೆ. ಪುಣ್ಯಕ್ಷೇತ್ರಗಳು ಅಂದ ತಕ್ಷಣ ನಮ್ಗೆ ಏನ್ ತಿಳಿತದೆ ಅಂತಂದ್ರೆ, ಯಾವ್ದಾದ್ರು 12 ಜ್ಯೋತಿರ್ಲಿಂಗಗಳು ಅಥವಾ ಇನ್ನಿತರ ದೇವಾಲಯಗಳು ಅಥವಾ ಇನ್ನಿತರ ನಮಗ್ ಬೇಕಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಬರೋದನ್ನ ಪುಣ್ಯಕ್ಷೇತ್ರಗಳು, ಪುಣ್ಯ ಸ್ಥಳಗಳು ಅಂತ ನಾವು ತಿಳ್ಕೊಂಡಿದೀವಿ. ಹೌದಲ್ಲ? ಆದ್ರೆ ಅದಕ್ಕಿಂತಲೂ ಈ ಜಗತ್ತಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂತ ಯೋಚನೆ ಮಾಡಬೇಕಾಗಿದೆ. ನಾವು ಈ ಜಗತ್ತಲ್ಲಿ ಸಿಗುವಂತ ಪುಣ್ಯಕ್ಷೇತ್ರಗಳು ಎಷ್ಟಿರಬಹುದು ಅಂತಂದ್ರೆ, ನೀವು ಸಾಮಾನ್ಯ ಯೋಚನೆ ಮಾಡ್ತಾ ಹೋದ್ರೆ 1,00,000 ಕೋಟಿ ತುಂಬಿಡ್ತದೆ. ಆದ್ರೆ ಗಮನದಲ್ಲಿಡುವಂತ 2 ಪುಣ್ಯಕ್ಷೇತ್ರಗಳು, 2 ಈ ಜಗತ್ತಲ್ಲಿ 2 ಪುಣ್ಯಕ್ಷೇತ್ರಗಳಿರೋದು. ಆ ಪುಣ್ಯಕ್ಷೇತ್ರಗಳು ಪ್ರತಿನಿತ್ಯವೂ ನಮ್ಮ ಜೊತೆಗೆ ಯಾವಾಗಲೂ ಸ್ಪರ್ಶ, ಸಂದರ್ಶನ, ಮಾತು ಎಲ್ಲವನ್ನೂ ಕೊಡ್ತಾವ. ಹೇಗೆ ಕೊಡ್ತದೆ ಅಂತಂದ್ರೆ, ನೀವು ಗಮನದಲ್ಲಿಡ್ಬೇಕು. ನೀವು ಯಾವ್ದಾದ್ರು ದೇವಾಲಯಕ್ಕೆ ಹೋಗಿ ನಿಂತ್ರಿ, ಈಗ ನಿಂತ ತಕ್ಷಣ ನಮಸ್ಕಾರ ಮಾಡಿದ್ರಿ, ನಿಮ್ ಕಷ್ಟಗಳನ್ನೆಲ್ಲ ಹೇಳಿದ್ರಿ, ಹೇಳಿದಾದ್ಮೇಲೆ ಆ ದೇವ್ರ ಏನ್ರ ನಿಮ್ ಜೊತೆಗೆ ಮಾತಾಡಿದ್ನ? ಎಲ್ಲ ತಾಯಿಯಂದ್ರು
ಬರುವಂಥ ಅತಿಥಿಗಳನ್ನು ಗುರುಗಳನ್ನು ಬಹಳ ಕುಂಭದಿಂದ ಸ್ವಾಗತವನ್ನು ಕೊಟ್ಟು ಇವತ್ತು ಕಾರ್ಯಕ್ರಮಕ್ಕೆ ಅತ್ಯಂತ ಮೆರುಗನ್ನು ತಂದು ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಅನೇಕರು ಬಹಳ ಈ ಊರಿನ ಒಂದು ವಿಶೇಷ ಅಂತ ಹೇಳಿದ್ರೆ 9 ವರ್ಷಗಳ ನಂತರ ಸ್ವಾತಂತ್ರ್ಯ ಬಂದಿದೆ ಈ ಗ್ರಾಮಕ್ಕೆ, ಹೌದಲ್ಲ? 9 ವರ್ಷ ಆದಮೇಲೆ ಗಣಪತಿ ಇಟ್ಕೊಂಡಿದ್ರಿ. ಅದನ್ನು ನಾನೇನು ಮಹಾಗಣಪತಿ ಅಂದರು. ಆಮೇಲೆ ನಾಗವರು ಅದಕ್ಕೆಲ್ಲ ವಿಶ್ಲೇಷಣೆ ಕೊಟ್ಟರು. ರುದ್ರೇಶ್ ನಿಮಗೆಲ್ಲ ಆಶೀರ್ವಾದನ ಮಾಡಿದ್ರು, ನೀವೆಲ್ಲ ಕುಬೇರರಾಗಿ ಅಂತ. ನೀವು ಯಾರಿಗೆ ದಾನ ಮಾಡುವಂಥ ಶಕ್ತಿ ಇದೆ ಅವರಷ್ಟೇ ಕುಬೇರರಾಗಲಿ ಅಂತ ನನ್ನ ಪ್ರಕಾರ. ಸುಮ್ಮನೆ ನೀವು ದುಡ್ಡು ಇಟ್ಕೊಂಡ್ಬಿಟ್ಟು ನೀವೇ ಕುಬೇರ ಅಂತ ಬೋರ್ಡ್ ಹಾಕೊಂಡು ಹೋಗ್ಬಿಟ್ರೆ ನಿಮಗೆ ದುಡ್ಡು ಹಾಕಿ ಕೊಡ್ಬೇಕು ದೇವರು, ಹೌದಲ್ಲ? ಅದಕ್ಕೆ ಯಾರಿಗೆ ದಾನ ಮಾಡುವಂಥ ಶಕ್ತಿ ಇದೆ, ಕೊಡುವಂಥ ಶಕ್ತಿ, ದಾನ ಮಾಡಬೇಕು. ನೀವೇನು ದಾನ ಮಾಡಬೇಕು? ಬಲಗೈಲಿ ಕೊಟ್ಟಂಥ ದಾನ ಎಡಗೈ ಗೊತ್ತಾಗಬಾರ್ದು. ಬಹುಶಃ 3 ದಿನಗಳಿಂದ ನಿರಂತರವಾಗಿ ಕಾಯ ವಾಚ ಮನಸ್ಸ ಇವತ್ತು ದುಡಿದಿದ್ದೀರಿ. ಅನೇಕ ಜನರು ಇವತ್ತು ಗ್ರಾಮದವರು ಕಾಣದ ಕೈಯಾಗಿ ಕೆಲಸವನ್ನು ಮಾಡಿದಿರಿ ಅಹರ್ನಿಶಿ. ಬಹಳ ವಿಶೇಷ ಆಶ್ಚರ್ಯ ಅಂದ್ರೆ ನೀವೆಲ್ಲ ಓಡಾಡಿದ್ರೆ ಈ ಊರಿನವ್ರು ಯಾರು ನೀವು ಚೇರ್ ಮೇಲೆ ಕೂತಿಲ್ಲ, ಎಲ್ಲ ಗೆಸ್ಟ್ಗಳು ಕೂತು ನೀವೆಲ್ಲ ನಿಂತಿದ್ದೀರ ಅಂದ್ರೆ ಈ ಊರಿನ ಬಹಳ ವಿಶೇಷವಾದಂತ ವ್ಯಕ್ತಿತ್ವ ಉಳ್ಳಂತ ಜನ ನೀವಂತ ನಾನಾದ್ರೂ ಭಾವಿಸ್ತೇನೆ. ಬೇರೆ ನಾವು ಊರುಗಳಿಗೆ ಹೋದ್ರೆ ಎಲ್ಲ ವೀಟೆಂಡ್ ಹಾಕೊಂಡು ನಮಗೂ ಜಾಗ ಬಿಡೋದಿಲ್ಲ, ಅವರೇ ಚೇರ್ ಮೇಲೆ ಕೂತ್ಕೊಂಡು ಎಲ್ಲ ಭಾಷಣ ಮಾಡೋಗಿರ್ತಾರೆ. ಬಹುಶಃ ಬಹಳ ವಿಶೇಷ ವಿಭಿನ್ನವಾಗಿರುವಂಥದ್ದು ಈ ಸಂಕೇನಹಳ್ಳಿ. ಮೊನ್ನೆ ಮಾತಾಡ್ತಾ ನಮ್ಮ ಪೊಲೀಸರು ಹೇಳ್ತಾ ಇದ್ರು, ಇದನ್ನ ಇನ್ಮೇಲೆ ಸಂಕೇನಹಳ್ಳಿ ಅನ್ಬಾರ್ದು, ಕುಬೇರ ಸಂಕೇನಹಳ್ಳಿ ಅಂತೇಳಿ ಕರೀಲಿ ಅಂತೇಳಿ ಇವೆಲ್ಲರೂ ಕೂಡ ಇನ್ಮೇಲೆ ಪಾಪುರ ಸಂಕೇನಹಳ್ಳಿ ಅಂತ ಈಗೆಲ್ಲ ಬರ್ಕೊಟ್ಟಾಗ ಹೇಳ್ತಾ ಇದ್ರು. ಯಾರು ಭಿಕ್ಷುಕರಿಗೂ ನೀವು ಭಿಕ್ಷೆ ಹಾಕಿಲ್ಲ ಅಂದ್ರೆ ಇನ್ನೆಷ್ಟು ದುಡ್ಡು ಇಟ್ಟಿದ್ದೀರ ಅಂತ ನೀವು, ಹೌದಾ? ಅದಕ್ಕೆಲ್ಲ ಬರ್ಕೊಂಡು ಬರೇ ಕೊಡ್ತೇವೆ. ನಮ್ಮೂರಿಗೆ ಭಿಕ್ಷುಕರು ಬಂದ್ರೆ ಸ್ವಾಮಿ ದುಡ್ಡು ಹಾಕಿರ್ಲಿಲ್ಲ ಅಂತ. ಇನ್ಮೇಲೆ ನೀವು ಕೊಡುವಂಥದ್ದು ನಿಮ್ಮ ಕೈ ಯಾವತ್ತು ಹೀಗಿರಬಾರ್ದು, ನಿಮ್ಮ ಕೈ ಹೀಗಿರಬೇಕು. ಇವತ್ತು ಕುಬೇರ ಸಂಕೇನಹಳ್ಳಿ ಅಂತ ಇನ್ಮೇಲೆ ನಾಮಕರಣವನ್ನ ಮಾಡ್ಕೊಳ್ಳಿ. ಇವತ್ತಿಂದ ನಿಮ್ಮೂರಲ್ಲಿ ಯಾರು 48 ದಿನಗಳ ಕಾಲ ಯಾರು ಅಡುಗೆ ಮಾಡಬೇಡಿ ನೀವು, ಅರ್ಥ ಆಯ್ತಲ್ಲ? ಇನ್ನು ಉದ್ಯಮಿ ಶ್ರೀನಾಥ್ ಮಾತನಾಡಿ, ಸಂಕೇನಹಳ್ಳಿ ಗ್ರಾಮದಲ್ಲಿ ಕುಬೇರ ಗಣಪತಿ ಎಂಬ ಹೆಸರು ಬರಲು ಪ್ರಮುಖ ಕಾರಣ ಗ್ರಾಮಸ್ಥರ ಭಕ್ತಿ, ಒಗ್ಗಟ್ಟು ಮತ್ತು ಸಂಕಲ್ಪ. ಗ್ರಾಮಸ್ಥರೆಲ್ಲರೂ ಒಂದಾಗಿ ನಿಂತು ದೇವಸ್ಥಾನದ ನಿರ್ಮಾಣಕ್ಕೆ ಸಹಕಾರ ನೀಡಿದ್ದಾರೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ತುಂಬಾ ಚೆನ್ನಾಗಿದೆ, ಆನಂದ ಇದೆ. ನಾನಿಟ್ಟೇನಲ್ಲ, ಅವನು ಹೇಳಿಸ್ದ ನನ್ನ ಮುಖಾಂತರ ಇದು ಮೈಕ್ ಇದ್ದಂಗೆ ನಾವು ಅವನು ನುಡಿತಾ ಇರ್ತಾನೆ, ನಿಮ್ಗೆಲ್ಲ ಕೇಳಿಸ್ತಿರುತ್ತೆ. ಮಧ್ಯೆ ನಮ್ದೇನಿರುತ್ತೆ ಮೈಕ್. ಅಥರ್ವ ಶೀರ್ಷ ಮತ್ತೆ ಗಣಪತಿ ಪುರಾಣದಲ್ಲಿ ನೋಡ್ಬೇಕು ಅಂದ್ರೆ ದನದಹ ಅಂತ ಕರೀತಾರೆ. ಯಾರಿಗೆ? ಗಣಪತಿಗೆ. ದನದಹ ಅಂದ್ರೆ ದನದಾಹ ಅಲ್ಲ, ದನದಹ ಅಂದ್ರೆ ದನನ ಕೊಡೋನು ಅಂತ. ಯಾರು ದನನ ಉತ್ಪತ್ತಿ ಮಾಡಕ್ ಸಾಧ್ಯವೋ ಅವನನ್ನ ಕುಬೇರ ಅಂತಾರೆ ಜನರಲ್ಲಿ. ಇವಾಗ ನಮ್ಮ ಕೃಷ್ಣಮೂರ್ತಿ ಸಾಹೇಬರು ಊರಿಗೆಲ್ಲ ಕುಬೇರ ಇದ್ದಂಗೆ. ಏನ್ ಸ್ವಾಮಿ? ಹಂಗೆ ಎಲ್ಲರೂ ಯಾರು ದನ ಜಾಸ್ತಿ ಇರುತ್ತೆ ಅವರೆಲ್ಲ ಕುಬೇರರು ಅಂತ ಕರೆಯುವ ವಾಡಿಕೆ. ದನನ ಉತ್ಪತ್ತಿ ಮಾಡೋರು ಯಾರು? ಆ ದನ ಉತ್ಪತ್ತಿ ಮಾಡೋ ಆ ಶಕ್ತಿ ಇರತಕ್ಕಂಥವನ್ನ ಕುಬೇರ ಅಂತ ಕರೆದ್ರು. ಸೊ ಕುಬೇರನಿಗೆ ಶಕ್ತಿ ಕೊಡೋದು ಯಾರು? ಕುಬೇರನಿಗೂ ಶಕ್ತಿ ಕೊಡ್ಬೇಕಲ್ಲ ಯಾರನ್ನೊಬ್ರು. ಕುಬೇರ ಆವತ್ತಿನ ಕಾಲದಲ್ಲಿ ಚಿನ್ನದ ಮೈನ್ಸ್ ಗಣಿಗಾರಿಕೆ ಮಾಡ್ತಿದ್ದಂತೆ ಉತ್ತರದಲ್ಲಿ. ಅದನ್ನ ರಾವಣ ನೋಡ್ಬಿಟ್ಟು ಆಸೆ ಪಟ್ಟು ನನ್ನ ಅಣ್ಣನೇ ಅಲ್ವಾ, ನೀನ್ ಇಷ್ಟೊಂದು ಚೆನ್ನಾಗಿದೆ, ಸಮೃದ್ಧಿ ಆಗಿದೆ, ಕೊಡಪ್ಪ ನನಗೆ ಅಂತ ಹೇಳಿ ಪುಷ್ಪಕ ವಿಮಾನ ತಗೊಂಡ್ಬಂದಿದ್ದಾನೆ ಅಲ್ಲಿಂದ. ಹಾಗಾಗಿ ಅವನಿಗೂ ಒಂದು ಚೈತನ್ಯ ಕೊಡತಕ್ಕಂಥ ಶಕ್ತಿ ಇರೋದು ಯಾರಿಗೆ ಅಂದ್ರೆ ಆ ಗಣಪತಿಗೆ. ಹಾಗಾಗಿ ದನದ ಅಂದ್ರೆ ನೀನು ದನನ ಉತ್ಪತ್ತಿ ಮಾಡೋನು ಅಂತ. ಇನ್ನು ನೂತನ ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಸಂಕೇನಹಳ್ಳಿ, ಗೋಕುಲ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಿಂದಲೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕುಬೇರ ಗಣಪತಿಯ ದರ್ಶನ ಪಡೆದು ಪುನೀತರಾದರು. ಹರೀಶ್, ಪ್ರಜಾ ಟೈಮ್ಸ್, ಕೊರಟಗೆರೆ.